ಸರ್ ಯಾಕೆ ಇಷ್ಟೊಂದು ಬಿಸಿ? ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ, ಬಿಸಿ ಅಂತಲ್ಲ. ಆಕ್ಚುಲಿ ನಾನು ಗರುಡ ಗಮನಕ್ಕೂ ನಾನು ಪ್ರೊಡ್ಯೂಸರ್ ಆಗಿದ್ದೆ, ಇದಕ್ಕೂ ಆಗಿದೆ. ಹೆಸರು ಹಾಕಿರ್ಲಿಲ್ಲ, ಈಗ ಹೆಸರು ಹಾಕಿದ್ದೇನೆ ಅಷ್ಟೇ. ಥ್ರಿಲ್ಲು, ಒಂದು ಸಿನಿಮಾ ಮಾಡೋ ಥ್ರಿಲ್ಲು. ಕರ್ತನ ನಮ್ಮನ್ನ ನನ್ನ ಕರಾಟೆ ಕ್ಲಾಸಿಗೆ ಸೇರಿಸಿದ್ರು. ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ನಾನು ನೀವು ಹೇಗಿದ್ದೀವಿ ಆ ಥರದ ಒಬ್ಬ ಮನುಷ್ಯ, ಒಬ್ಬ ನಾರ್ಮಲ್ ಮನುಷ್ಯ. ನಾವು ಯಾವುದನ್ನ ಸಣ್ಣ ಬಜೆಟ್ ಅಂತ ಅನ್ಕೋತಾ ಇದೀವಿ, ಅಲ್ಲೊಂದು ಫೈಟ್ ಇಲ್ಲ ಅನ್ನೋ ಕಾರಣಕ್ಕೆ ಸಣ್ಣ ಬಜೆಟ್ ಅಂತ ಅನ್ಕೋತಿದೀವಿ. ಬಿಟ್ರೆ ಅದು ಯಾವ್ದು ಸಣ್ಣ ಬಜೆಟ್ ಸಿನಿಮಾಗಳಲ್ಲ. ಅದು ಕಾಂತಾರದ 3-4 ಪಟ್ಟು ಜಾಸ್ತಿ ಬಜೆಟ್. ಆ ಕೆಲಸನ ಕಾಂತಾರ 10 ಕೋಟಿ 15 ಕೋಟಿಲಿ ಮಾಡಿದೆ. ಸರ್ ಯಾಕೆ ಇಷ್ಟೊಂದು ಬಿಸಿ? ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ, ಬಿಸಿ ಅಂತಲ್ಲ. ಆಕ್ಚುಲಿ ನಾನು ಗರುಡ ಗಮನಕ್ಕೂ ನಾನು ಪ್ರೊಡ್ಯೂಸರ್ ಆಗಿದ್ದೆ, ಇದಕ್ಕೂ ಆಗಿದೆ. ಹೆಸರು ಹಾಕಿರ್ಲಿಲ್ಲ, ಈಗ ಹೆಸರು ಹಾಕಿದ್ದೇನೆ ಅಷ್ಟೇ. ಬಂಡವಾಳನೂ ಹಾಕಿದ್ದೇನೆ, ಹೋದ್ಸಲ ಬಂಡವಾಳ ಹಾಕಿರ್ಲಿಲ್ಲ. ಓಕೆ, ಇಷ್ಟು ದಿನ ದುಡ್ಡನ್ನ ತಗೋತಾ ಇದ್ರಿ ನಟನೆ ಮೂಲಕ, ಈಗ ಪ್ರೊಡ್ಯೂಸರ್ ಆಗಿ ಕೊಡ್ತಾ ಇದೀರಾ. ಸೊ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು, ಮತ್ತೆ ಆಮೇಲೆ ಮೊದ್ಲೆಲ್ಲ ತಗೊಳ್ಳುವಾಗ ಏನು ನಮ್ದು ಅನ್ನೋದು ಆಗ್ತಾ ಇತ್ತು, ಇವಾಗ ಕೊಡ್ಬೇಕಾದ್ರೆ ಲೆಕ್ಕಾಚಾರ ಅನ್ನುವಂಥದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ಹಾಗೇನಿಲ್ಲ, ಅಂದ್ರೆ ದುಡ್ಡೇ ಅಷ್ಟೇ. ನಮಗ್ ಬಂದ್ರು ಇನ್ನೊಬ್ರಿಗೆ ಕೊಟ್ರು ಕೂಡ ದುಡ್ಡು, ಅದ್ರಲ್ಲಿ ಏನ್ ಅಂತ ದುಡ್ಡಿದಲ್ಲ. ಮತ್ತೆ ಇದು ಕಷ್ಟ ಅದ್ ಸುಲಭ ಹಾಗೇನಿಲ್ಲ. ಅಯ್ಯೋ ಪ್ರೊಡ್ಯೂಸರ್ ಆಗಿ ಬಹಳ ಕಷ್ಟ. ಥ್ರಿಲ್ಲು, ಒಂದ್ ಸಿನಿಮಾ ಮಾಡೋ ಥ್ರಿಲ್ಲು. ಐ ಥಿಂಕ್ ಪ್ರೊಡಕ್ಷನ್ ಅಂದ್ರೆ ಬರೀ ದುಡ್ಡಲ್ಲ. ಸೊ ಜೊತೆಗೆ ಈ ಸಿನಿಮಾಗೆ ಯಾರು ಬರಬೇಕು, ಯಾರು ಬರಬಾರ್ದು, ಹೇಗಿರ್ಬಾರ್ದು, ಯಾರು ಸಿನಿಮಾಟೋಗ್ರಫರ್ ಆಗ್ಬೇಕು, ಯಾವ ರೀತಿ ಆಕ್ಟರ್ಗಳು ಬರಬೇಕು, ಇದೆಲ್ಲ ಡಿಸಿಷನ್ಗಳು ಕೂಡ ಪ್ರೊಡಕ್ಷನ್ ಇಂದಾನೆ ಬಂದಾಗ ಆ ಪ್ರಾಜೆಕ್ಟ್ ನ ಕ್ವಾಲಿಟಿ ತುಂಬಾ ಬೆಟರ್ ಆಗುತ್ತೆ. ಸೊ ಅದೆಲ್ಲ ಕ್ರಿಯೇಟಿವ್ ಚಾಯ್ಸಸ್ ಗಳು ಈ ಸಿನಿಮಾಗೆ ಇದ್ದ ಕಾರಣದಿಂದಾಗಿ ನಾನು ಪ್ರೊಡ್ಯೂಸರ್ ಆದ್ರೆ, ಬಿಟ್ರೆ ದುಡ್ಡು ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. 45 ಸಿನಿಮಾದಲ್ಲೂ ಕೂಡ ಇದೀರಾ, ಅಲ್ಲಿ ಯಾವ ಶೇಡ್ ನಿಮ್ದು, ನೆಗೆಟಿವ್ ಶೇಡ್ ಆರ್ ಪಾಸಿಟಿವ್ ಶೇಡ್ ಅನ್ನುವಂಥದ್ದು? ಅದ್ರ ಟೀಸರ್ ಬಂದಿತ್ತು, ಅದ್ರ ಟೀಸರ್ ನೋಡಿದ್ರೆ ಗೊತ್ತಾಗ್ತಿತ್ತು. ಅದ್ರಲ್ಲಿ ಒಬ್ಬ ಸಾಮಾನ್ಯ ಅವನು. ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ನಾನು ನೀವು ಹೇಗಿದ್ದೀವಿ ಆ ತರದ ಒಬ್ಬ ಮನುಷ್ಯ, ಒಬ್ಬ ನಾರ್ಮಲ್ ಮನುಷ್ಯ ಅವನು. ಸೊ ಬೇರೆ 2 ಪಾತ್ರಗಳೇ, ನಮ್ಮ ಉಪೇಂದ್ರ ಸರ್ ಜೊತೆಗೆ ಶಿವಣ್ಣ, ಅವರಿಬ್ಬರ ಪಾತ್ರಗಳಲ್ಲಿ ಅದು ಬೇರೆ ಬೇರೆ ರೀತಿಯ ಶೇಡ್ಗಳು ಬರುತ್ತೆ. ನಂದು ಒಬ್ಬ ಸಾಮಾನ್ಯ ಮನುಷ್ಯ, ಜೀವನದ ಜಂಜಾಟಗಳಲ್ಲಿ ತೊಡಗಿಕೊಂಡಿರುವಂತ ಒಬ್ಬ ಮನುಷ್ಯ ಅಷ್ಟೇ. ಈಗ ನೀವು ಕೇಳ್ತಾ ಇರ್ಬೋದು, ಒಂದು ಕೂಗು ಕೇಳಿ ಬರ್ತಾ ಇದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ಬೇರೆ ಭಾಷೆ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದಾ, ಒಗ್ಗಟ್ಟಿಲ್ವಾ ಹಂಗಿದ್ರೆ? ನಂಗೆ ಗೊತ್ತಿಲ್ಲ, ಅಂದ್ರೆ ಅದು ನನಗೆ ಅರ್ಥ ಆಗಿಲ್ಲ ಇಲ್ಲಿ ತನಕ. ಒಂದು ಮೊಟ್ಟೆಯ ಕತೆ ನೋಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಗರುಡ ಗಮನ ನೋಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಐ ಥಿಂಕ್ ಒಳ್ಳೆ ಸಿನಿಮಾ ನಾನು ಯಾವಾಗ ಮಾಡಿದೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಕೆಟ್ಟ ಸಿನಿಮಾ ಮಾಡಿದ್ರೆ ಸಪೋರ್ಟ್ ಮಾಡಿಲ್ಲ. ಅದ್ರಲ್ಲಿ ಒಗ್ಗಟ್ಟಿಲ್ಲ ಅಂತ ನನಗೆ ಅನ್ಸಲ್ಲ. ಕೆಟ್ಟ ಸಿನಿಮಾ ಮಾಡಿದಾಗ ಯಾಕೆ ಸಪೋರ್ಟ್ ಮಾಡಬೇಕು? ಐ ಥಿಂಕ್ ನನಗೆ ಇಲ್ಲಿ ತನಕ ಸಪೋರ್ಟ್ ಸಿಕ್ಕಿದೆ. ಒಗ್ಗಟ್ಟಿಲ್ಲ ಅನ್ನುವಂತ ಕೂಗು ಅದೆಲ್ಲ ತುಂಬಾ ಉತ್ಪ್ರೇಕ್ಷೆ ಅಂತ ಆಗುತ್ತೆ. ಮೇ ಬಿ ನಮ್ಮೆಲ್ಲರೂ ಕೂಡ ನೊಂದುಕೊಂಡಿದೀವಿ, ನಮಗೆ ನಮ್ಮದೇ ಆದ ನಮ್ಮ ಹೆಜ್ಜೆಯನ್ನ ಒಂದು ಕಂಡುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದೀವಿ. ಬಿಟ್ರೆ ಆ ತರದ ಒಗ್ಗಟ್ಟಿಲ್ಲ ಅನ್ನೋದೆಲ್ಲ ಸುಳ್ಳು. ನನಗೆ ಸುಳ್ಳು ಅನ್ನೋದಕ್ಕಿಂತ ನನಗ್ ಸುಳ್ಳು, ಅದು ನನಗೆ ಅನ್ಸಿಲ್ಲ ಇಲ್ಲಿ ತನಕ. ಗೊತ್ತಿಲ್ಲ, ಬೇರೆ ಗೊತ್ತಿಲ್ಲ. ಸರ್, ನೀವು ನೋಡಿರ್ಬೋದು, ಕೆಲವೊಬ್ರು ಹೇಳ್ತಾರೆ ಮಲಯಾಳಂ ಹಿಂದಿಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಸಿಂಪಲ್ ಆಗಿ ಮಾಡಿರ್ತಾರೆ ಸಿನಿಮಾಗಳು, ಆದ್ರೆ ನಮ್ಮ ಕನ್ನಡದ 3 ವರ್ಷ ತಗೊಂಡಿರ್ತಾರೆ ಒಂದು ಸಿನಿಮಾ ಮಾಡಕ್ಕೆ. ಒಂದು ಸಿನಿಮಾಗೆ 3 ವರ್ಷ ತಗೋತಾರೆ, ಅವ್ರಾದ್ರೆ 6 ತಿಂಗಳು 1 ವರ್ಷಕ್ಕೆ ಒಂದು ಸಿನಿಮಾನ ಕೊಡ್ತಾರೆ. ಬಟ್ ಅದು ಸೂಪರ್ ಹಿಟ್ ಆಗುತ್ತೆ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳು 3 ವರ್ಷ ತಗೊಂಡಿದ್ರು ಕೂಡ ಫ್ಲಾಪ್ ಆಗ್ತಾ ಇದಾವೆ. ಸೊ ಏನ್ ರೀಸನ್ ಇರ್ಬೋದು? ಈಗ ಅಲ್ಲಿ ಸಿಂಪಲ್ ಬಜೆಟ್ ಹೇಳಿದ್ರಲ್ವಾ, ಈಗ ಎಕ್ಸಾಂಪಲ್ ಕಾಂತಾರ 1 ವರ್ಷದಲ್ಲಿ ಆಯ್ತು, ಕನ್ನಡ ಸಿನಿಮಾ. ಅದ್ರ ಬಜೆಟ್ ಎಷ್ಟು? ಒಂದು ಲೆಕ್ಕ ಹಾಕಿ, ಒಂದು 10, 12, 15 ಅಂತ ಅನ್ಕೊಳ್ಳಿ. ಆವೇಶಮು ಆಯ್ತು, ಅದ್ರ ಬಜೆಟ್ ಎಷ್ಟು? 30 ಕೋಟಿ. ಅದು ದೊಡ್ಡ ಬಜೆಟ್, ನಮಗ್ ಲೆಕ್ಕ ಹಾಕಕ್ ಬರಲ್ಲ ಅಷ್ಟೇ. ಮಂಜುಮಲ್ ಬಾಯ್ಸ್ ಬಂತು, ಅದ್ರ ಬಜೆಟ್ ಎಷ್ಟು? 30 ಕೋಟಿ. ನಮಗ್ ಲೆಕ್ಕ ಹಾಕಕ್ ಬರಲ್ಲ ಅಷ್ಟೇ. ನಾವು ಯಾವ್ದನ್ನ ಸಣ್ಣ ಬಜೆಟ್ ಅಂತ ಅನ್ಕೋತಾ ಇದೀವಿ, ಅಲ್ಲೊಂದು ಫೈಟ್ ಇಲ್ಲ ಅನ್ನೋ ಕಾರಣಕ್ಕೆ ಸಣ್ಣ ಬಜೆಟ್ ಅಂತ ಅನ್ಕೋತಿದೀವಿ. ಬಿಟ್ರೆ ಅದು ಯಾವ್ದು ಸಣ್ಣ ಬಜೆಟ್ ಸಿನಿಮಾಗಳಲ್ಲ. ಅದು ಕಾಂತಾರದ 3-4 ಪಟ್ಟು ಜಾಸ್ತಿ ಬಜೆಟ್. ಆ ಕೆಲಸನ ಕಾಂತಾರ 10 ಕೋಟಿ 15 ಕೋಟಿಲಿ ಮಾಡಿದೆ. ಸೊ ನಾವ್ ಅದನ್ನ ಮರಿತಾ ಇದೀವಿ. ನಮ್ಮಲ್ಲಿ ಆಗಿದೆ ಆ ಕೆಲಸಗಳು. ನೀವು ಯಾವ್ದು ಹೇಳ್ತಾ ಇದ್ರ? ಓಕೆ, ಯಾವ್ದೋ ಮಲಯಾಳಂ 1-2-3 ಸಿನಿಮಾ ಹೇಳಿದ್ರೆ, ಮಲಯಾಳಂ ಕಂಟೆಂಟ್ಗಳು ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಬಟ್ ಅವ್ರು ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸಿದಲ್ಲ. ಯಾವಾಗಿಂದ ಮೋಹನ್ ಲಾಲ್ ಮಮ್ಮೂಟಿ ಅವರು ಈ ರೀತಿಯ ರಿಯಲಿಸ್ಟಿಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತೊಡಗ್ಕೊಂಡ್ರು, ಅವತ್ತಿಂದ ಒಂದು ಕಂಟಿನ್ಯೂ ಇದೆ, ಜರ್ನಿ ಕಂಟಿನ್ಯೂ ಇದೆ. ನಾವ್ ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟು ನಾಳೆ ಏನೋ ಚೇಂಜ್ ಆಗ್ಬೇಕು ಅಂದ್ರೆ ಆಗಲ್ಲ. ಐ ಥಿಂಕ್ ಗರುಡಗಮನ ಅವರು ಕೊಂಡಾಡಿದ್ರು, ಮಲಯಾಳಮಲ್ಲೂ ಕೊಂಡಾಡಿದ್ರು. ಯಾಕೆ ಮಾಡಿದ್ರು? ಅದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಅಂತಿದೆ. ಬಟ್ ನಾವು ಸ್ವಲ್ಪ ಕೆಟ್ಟ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. ಒಳ್ಳೆ ಸಿನಿಮಾ ಮಾಡೋದು ಜನಗಳಿಗೆ ತಲುಪ್ಸಕ್ ಆಗ್ತಾ ಇಲ್ಲ. ಈ ತರದ ಕೆಲವಾರು
ಪ್ರಾಬ್ಲಮ್ಗಳಲ್ಲಿ ನಾವಿದ್ದೀವಿ. ಮೊದಲು ನಾವು ಕನ್ನಡ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕಿತ್ತು, ಈಗ ನಾವು ಒಳ್ಳೆ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕು. ಅದರಿಂದ ಸ್ವಲ್ಪ ಭಯ ಆಗ್ತಿದೆ, ಫಿಲ್ಟ್ರೇಷನ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದು ತಪ್ಪು ಅಂತ ನಂಗೆ ಅನ್ಸಲ್ಲ. ಅಷ್ಟು ಫಿಲ್ಟ್ರೇಷನ್ ಬೇಕು ಅಂತಾನೆ ನಾನು ಯಾವತ್ತು ಭಾವಿಸೋದು. ಅಷ್ಟು ಫಿಲ್ಟ್ರೇಷನ್ ಆದ್ರೆ ಮಾತ್ರ ಮುಂದೆ ಒಂದ್ ದಿವಸ ನಾವು ಒಳ್ಳೆ ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ. ವರ್ಷಕ್ಕೆ 220 ಸಿನಿಮಾ ಮಾಡಿದ್ರೆ ನಾವು ಅದರಲ್ಲಿ 5% ಸಕ್ಸಸ್ ಆದ್ರೂ ಕೂಡ ಅಲ್ಲಿಗೆ ಹೋಯ್ತು, 200 ಸಿನಿಮಾಗಳು ಹೋಯ್ತು, 20 ಸಿನಿಮಾಗಳು ಮಾತ್ರ ಸಕ್ಸಸ್ ಆದವು. ನಮ್ದು ಅಷ್ಟು ಆಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. 2, 3, 4, 5 ಈ ರೀತಿ ಲೆಕ್ಕ ಇದೆ. ಮುಂದೆ ಚೇಂಜ್ ಆಗುತ್ತೆ ಅನ್ನೋಂತ ಹೋಪ್ ನಮ್ದು. ಬಟ್ ನಮ್ಮಿಂದ ಎಷ್ಟಾಗುತ್ತೋ ನಾವು ಖಂಡಿತ ದುಡಿತೀವಿ. ಆಸ್ ಅ ಟೀಮ್ ನಾವು ದುಡಿತೀವಿ. ಸರ್, ಈಗ ಇನ್ನೊಂದೇನು ಅಂದ್ರೆ, ಇವಾಗ ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸೊ ನಿಮ್ಮನ್ನೆಲ್ಲರನ್ನು ಹೋಲಿಸಿದ್ರೆ ಶೆಟ್ಟಿ ಗ್ಯಾಂಗ್ ಅಂತ ಕರೀತಾರೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಯಾವಾಗಾರು ಇನ್ ಮುಂದೆ ಮಾಡುವಂತದ್ದು ಏನಾದ್ರು ಪ್ಲಾನ್ ಇದೆಯಾ? ಅಯ್ಯೋ, ಆತರ ಅದು ಹೆಸರು ಬಂತು ಅನ್ನೋ ಕಾರಣಕ್ಕೆ ಯಾರು ಸಿನಿಮಾ ಮಾಡ್ತಾರೆ? ಆತರ ಇಲ್ಲ. ಕತೆ ಬರಬೇಕು, ಆ ಕಥೆಯಲ್ಲಿ ಎಲ್ರು ಒಟ್ಟಾಗ್ಬೇಕು, ಒಟ್ಟಾದ್ರೆ ಸಿನಿಮಾ ಮಾಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಹೆಸರು ಇದು ಮ್ಯಾಜಿಕ್, ಅದು ಗಿಮಿಕ್ ಅದು ಅದೆಲ್ಲ ಇಂಟ್ರೆಸ್ಟು ಇಲ್ಲ ಯಾರಿಗೂ ಕೂಡ. ರಕ್ಷಿತ್ ಅವ್ರ ಕೆಲ್ಸದಲ್ಲಿ ಬಿಸಿ ಇದಾರೆ, ರಿಷಬ್ ಅವ್ರ ಕೆಲ್ಸದಲ್ಲಿ ಬಿಸಿ ಇದಾರೆ, ಪ್ರಮೋದ್ ಅವ್ರ ಕೆಲ್ಸದಲ್ಲಿ ಬಿಸಿ, ನಾನ್ ನನ್ನ ಕೆಲ್ಸದಲ್ಲಿ ಬಿಸಿ ಇದ್ದೇನೆ. ಐ ಥಿಂಕ್ ನಾವು ಒಟ್ಟಿಗೆ ಮಾಡಿದ್ರೆ 1 ಸಿನಿಮಾ ಆಗುತ್ತೆ, ನಾವು 4 ಜನ ಮಾಡಿದ್ರೆ 4 ಸಿನಿಮಾ ಆಗುತ್ತೆ. ಐ ಥಿಂಕ್ ವಿಚ್ ಇಸ್ ಮೋರ್ ಬೆನಿಫಿಟ್ ಟು ದ ಇಂಡಸ್ಟ್ರಿ ಅಂದ್ರೆ 4 ಸಿನಿಮಾ. ಕೊನೆಯದಾಗಿ ಸರ್,